ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆ ಇದೆ ಸರ್, ಮಾರಾಟಕ್ಕೆ ಇಟ್ಟಿದ್ದೀವಿ, ಮಾರಾಟ ಆಗ್ತಾ ಇಲ್ಲ. ಭೂಮಿ ಇದೆ ಸರ್, ಮಾರಾಟಕ್ಕೆ ಇಟ್ಟಿದ್ದೀವಿ, ಮಾರಾಟಕ್ಕೆ ಆಗ್ತಾ ಇಲ್ಲ. ನೋಡಿ, ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಭೂಮಿ ಮಾರಾಟ ಆಗ್ತಾ ಇಲ್ಲ, ಮನೆ ಮಾರಾಟ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಹೇಳಿರುವಂಥ ಪರಿಹಾರವನ್ನು ನೀವು ಮಾಡಿ. ಯಾಕಂದರೆ ಇವುಗಳ ಮಾರಾಟಕ್ಕಾಗಿ ಭಾಳಷ್ಟು ಜನ ಕಮೆಂಟ್ಸಲ್ಲಿ ಹಾಕ್ತಾ ಇದ್ರು. ನಾವು ಹೇಳ್ತಾ ಇದ್ವಿ, ವೈಯಕ್ತಿಕ ಏನಾದರೂ ವಿಚಾರಗಳಿತ್ತಂದರೆ ಕಚೇರಿಗೆ ಕರೆ ಮಾಡಿ ಅಂತ. ಸರ್, ಇದು ಯಾಕೆ ಸರ್ ವೈಯಕ್ತಿಕ ಅಂತೀರಾ ಅಂತ ಹೇಳಿದ್ರೆ, ನಾನು ಇದರಲ್ಲಿ ಒಂದು ವಿಷಯ ಹೇಳ್ತೀನಿ ಕೇಳಿ. ನಿಮಗಿರುವಂಥ ಮನೆ ಅಥವಾ ನಿಮಗಿರುವಂಥ ಸೊತ್ತು ಇತ್ಯಾದಿಗಳನ್ನು ಮಾರಬಾರ್ದಂತ ಯಾರಾದರೂ ಪ್ರಯೋಗ ಇತ್ಯಾದಿಗಳನ್ನು ಮಾಡಿದರೆ, ನೀವು ಯಾವುದೋ ಒಂದು ಚಿಕ್ಕ ತಂತ್ರವನ್ನು ಮಾಡೋದ್ರಿಂದ ಅದು ಸರಿಯಾಗಿಬಿಡುತ್ತೆ ಅಥವಾ ಅದು ಮಾರಾಟ ಆಗುತ್ತೆ ಅಂದರೆ ಆಗಲ್ಲ. ಅದಕ್ಕೆ ನಾವು ನಿಮಗೆ ಹೇಳುವಂಥದ್ದು, ಹತ್ತಿರದಲ್ಲಿರುವಂಥ ವಿದ್ಯಾವಂತರ ಹತ್ರ ಒಂದು ಸಲ ಪ್ರಶ್ನೆ ಹಾಕಿ, ಮಾರಾಟ ಯಾಕೆ ಆಗ್ತಾ ಇಲ್ಲ, ಆದರೆ ಯಾವಾಗ ಆಗುತ್ತೆ, ಒಳ್ಳೆ ರೇಟ್ ಬರುತ್ತಾ ಬರಲ್ವಾ, ಇವಾಗ ಮಾರಾಟ ಮಾಡಬೇಕಾ ಬೇಡವಾ, ಹಾಕ್ಬೋದಲ್ಲ, ರೈಟ್. ಆದರೂ ಸಹಿತ ನಾನು ಈ ಸಲ ಪರಿಹಾರವನ್ನು ಕೊಡ್ತಾ ಇದ್ದೀನಿ. ಯಾರಿಗೆ ಸಾಧ್ಯವಿಲ್ಲ ಇದೆಲ್ಲ ನಮಗೆ ಚಿಕ್ಕದಾಗಿರುವಂಥ ಪರಿಹಾರವನ್ನು ನೀವು ಕೊಡಿ ಅಂತ ಹೇಳಿದ್ರೆ, ಶನಿವಾರ ಈ ಪ್ರಯೋಗವನ್ನು ತಾವು ಮಾಡಬೇಕು. ಮೊದಲೇ ಹೇಳ್ತಾ ಇದ್ದೀನಿ, ಪ್ರತಿ ಶನಿವಾರ ಈ ಪ್ರಯೋಗವನ್ನು ಮಾಡಬೇಕು. ಕನಿಷ್ಠ ಪಕ್ಷ ಒಂದು 11 ಶನಿವಾರ ಆದರೂ ಸ್ನೇಹಿತರೆ ನೀವು ಪ್ರಯೋಗ ಮಾಡಿ. ಸರ್, ಅದ್ರ ಒಳಗಡೆ ಸೇಲ್ ಆಯಿತು ಅಂದರೆ ಸಂತೋಷ ಅಲ್ಲ, ಭಾಳ ಒಳ್ಳೆ ಕೆಲಸ ಇದು, ಆಯಿತಾ. ಇಲ್ಲ ಅಂದರೆ 11 ಶನಿವಾರಗಳ ಕಾಲ ಇದನ್ನು ತಾವು ಮುಂದುವರಿಸಿ. 8 ಉದ್ದಿನ ಕಾಳು, ಕಪ್ಪು ಬಣ್ಣದ್ದು 8 ಉದ್ದಿನ ಕಾಳುಗಳನ್ನು ತಗೊಳ್ಳಿ. ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಲೇಪಿಸಿ ಅಥವಾ ಸಾಸಿವೆ ಎಣ್ಣೆಯಲ್ಲಿ ಡಿಪ್ ಮಾಡಿ ಅದನ್ನು, ಗೊತ್ತಾಯ್ತಾ. ಅದಾದಮೇಲೆ ಈ 8 ಕಾಳುಗಳನ್ನು ತಗೊಂಡು ಹೋಗಿ ನಿಮ್ಮ ಮನೆ, ಭೂಮಿ ಯಾವ ಜಾಗ ಸೇಲ್ ಆಗಬೇಕು ಅಂತ ನೀವಿದ್ದೀರೋ ಆ ಜಾಗದಲ್ಲಿ ಹಾಕಿ. ಎಲ್ಲ ಕಡೆ ಒಂದೊಂದು, ಎರಡೆರಡು, ಒಂದು ರೂಮಲ್ಲಿ ಹಾಕುವಂಥದ್ದು, ಒಂದು ಹಾಲಲ್ಲಿ ಹಾಕುವಂಥದ್ದು, ಒಂದು ಮೇನ್ ಡೋರ್ ಹತ್ರ ಹಾಕುವಂಥದ್ದು. ಅಂದರೆ ಮನೆ ಇದ್ದರೆ, ಜಾಗ ಇದ್ದರೆ ಅಲ್ಲೊಂದು ಇಲ್ಲೊಂದು ಹಾಕುವಂಥದ್ದು. 8 ಕಾಳುಗಳನ್ನು ಒಂದೇ ಕಡೆ ಹಾಕಬೇಡಿ, ಅರ್ಥ ಆಯ್ತಲ್ವಾ. ಒಂದೊಂದು ಕಡೆ ಹಾಕಿ. ಒಟ್ಟು 8 ಕಾಳುಗಳು ಮಾತ್ರ ಇರಬೇಕು. ಇದನ್ನು ನೀವು ಹಾಕ್ಬಿಟ್ಟು ತಿರುಗಿ ನೋಡದೆ ವಾಪಸ್ ಬಂದ್ಬಿಡಿ. ಈ ರೀತಿ ಪ್ರತಿ ಶನಿವಾರ ನೀವು ಈ ಪ್ರಯೋಗವನ್ನು ಮಾಡ್ತಾ ಬರಬೇಕಾಗುತ್ತೆ. ಒಟ್ಟು 11 ಶನಿವಾರ ಆಗೋಷ್ಟರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲದ ಪಕ್ಷದಲ್ಲಿ, ಬರೀ ಮಾಂತ್ರಿಕ ಸಮಸ್ಯೆ ಬಗ್ಗೆ ನಾನು ಮಾತಾಡಿರೋದು, ಅರ್ಥ ಆಯ್ತಾ. ಮಾಂತ್ರಿಕ ಸಮಸ್ಯೆ ಇದ್ದು ಮಾರಾಟ ಆಗದೇ ಇದ್ದರೆ ಅದು ಬೇರೆ ವಿಷಯ ಇರುತ್ತೆ. ಅದು ಇಲ್ಲದೆ ಏನಿಲ್ಲ ಸರ್, ಯಾರು ಮಾಟ ಗೀಟ ಏನೂ ಇಲ್ಲ, ಯಾವುದೇ ಮಾಂತ್ರಿಕ ಇಲ್ಲ, ನಾರ್ಮಲ್ ಇದೆ, ಮಾರಾಟ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಮಾರಾಟ ಆಗುತ್ತೆ. ಆದರೆ ಡಾಕ್ಯುಮೆಂಟ್ ಇತ್ಯಾದಿಗಳು ಸರಿ ಇರಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದನ್ನೆಲ್ಲ ನೀವು ಮಾಡ್ಬೋದು. ಸರ್, ಮಾರಾಟ ಆಗುತ್ತಂದರೆ ಸೇಲ್ ಆಗಿಬಿಟ್ಟು ಯಾರು ಬಂದು ತಗೊಂಡು ಹೋಗ್ತಾರಾ ಅಂದರೆ ಇದು ಒಂದು ದೊಡ್ಡ ತುಂಬ ತಪ್ಪಾದಂಥ ಯೋಚನೆ ಲಹರಿಯಲ್ಲಿ ಎಲ್ಲರೂ ಇದ್ದೀರಾ. ಆ ರೀತಿ ಇಲ್ಲ. ಇವಾಗ ಯಾರೋ ಒಂದು ಅಥವಾ ಇಬ್ಬರು ಕಸ್ಟಮರ್ಸ್ಗಳು ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಮನೆ ನೋಡೋದಕ್ಕೆ, ತಗೊಳ್ಳೋದಕ್ಕೆ ಅಥವಾ ಎನ್ಕ್ವೈರಿ ಮಾಡೋದಕ್ಕೆ ಒಂದಿಬ್ಬರು ಬರ್ತಾ ಇದ್ದಾರೆ ಅಂದರೆ, ಈ ಥರ ಪ್ರಯೋಗಗಳನ್ನ ಮಾಡಿದಾಗ 5 ಜನ, 6 ಜನ, 7 ಜನ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಕೇಳೋರು ಜಾಸ್ತಿ ಇರ್ತಾರೆ, ನೋಡೋಕೆ ಬರೋರು ಜಾಸ್ತಿ ಇರ್ತಾರೆ. ವ್ಯವಹಾರ ಮಾಡಬೇಕಾಗಿರೋದು ಯಾರು? ನೀವು. ಇದನ್ನು ನೀವು ತಿಳ್ಕೊಳ್ಳಲ್ಲ. ನೀವೇನಂತೀರಾ, ಇದನ್ನೆಲ್ಲ ಹಾಕ್ಬಿಟ್ರೆ ಕೆಲಸ ಆಗ್ಬಿಡುತ್ತೆ. ಕೆಲಸ ಆಗಲ್ಲ. ಇಲ್ಲಿ ಹಾಕಿದಾಗ ಒಂದು ಪಾಸಿಟಿವಿಟಿ ಓಪನ್ ಆಗುತ್ತೆ. ಬಂದವ್ರಿಗೆ ಯಾಕೋ ತಗೊಳ್ಳೋಣ ಅನಿಸುತ್ತೆ, ಓಕೆ ರೇಟ್ ಸ್ವಲ್ಪ ಕಮ್ಮಿ ಆದರೆ ತಗೊಳ್ಳೋಣ. ಮೊದಲು ಬಂದವ್ರಿಗೆ ಯಾಕೋ ಬಂದು ನೋಡೋ ತನಕ ಚೆನ್ನಾಗಿರ್ತಾರೆ, ಜಾಗ ಯಾಕೋ ನೋಡಿದ್ರ ಮೇಲೆ ಮಂಕು ಬರಲ್ಲ, ರಿಪ್ಲೈನೇ ಕೊಡಲ್ಲ, ಈ ಥರ ಆಗಿರ್ತದೆ. ಬೇಕಾದ್ರೆ ನೋಡಿ, ಅಲ್ಲಿವರೆಗೂ ಪಕ್ಕ ಇದ್ದಾನೆ ಬೈಯರು ಅಂತೀವಿ, ಬಂದ ಸ್ಪಾಟಿಂಗ್ ನಿಂತು ಅವ್ನು ಹೋದ ಮೇಲೆ ರಿಪ್ಲೈ ಕೊಡಲ್ಲ. ಇವೆಲ್ಲ ಬಂದ್ಬಿಟ್ಟು ಆ ದೋಷವನ್ನು ನಿವಾರಣೆ ಮಾಡುವಂಥ ತಂತ್ರವಾಗಿದೆ, ಸರಳವಾಗಿದೆ. ನನ್ನ ಪ್ರಕಾರ ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡ್ಬೋದು. ಯಾರ್ಯಾರಿಗೆ ಆಸ್ತಿ, ಮನೆ, ಭೂಮಿ ಇತ್ಯಾದಿಗಳು ಮಾರಾಟ ಆಗ್ತಾ ಇಲ್ಲ, ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋರು, ಇದು ಕೂಡ ಒಂದು ಪುಟ್ಟ ಪ್ರಯತ್ನ ಇದೆ. ನಿಮ್ಮ ಪ್ರಯತ್ನದ ಜೊತೆಗೆ ಈ ಪುಟ್ಟ ಪರಿಹಾರವನ್ನು ಸೇರಿಸಿ ಪ್ರಯತ್ನಿಸಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.